ಎಲ್ಲರಿಗೂ ನಮಸ್ಕಾರ. ಕ್ಯಾಬ್ ಡ್ರೈವರ್ಗೆ ಎಲ್ಲರಿಗೂ ನಾನೇನು ಹೇಳ್ತೀನಂದರೆ, ಓಲೋ ಒಬ್ಬರು ಮತ್ತು ರ್ಯಾಪಿಡೋ ನಮ್ಮ ಹತ್ರ ಪರವಾಗಿಲ್ಲ. ಓಲೋ ಒಬ್ಬರದಲ್ಲಿ ಅಂದರೆ ಅದರಲ್ಲಿ ನಡೀತಿರೋ ಮೋಸ ಬೇರೆ ಯಾವುದಿಲ್ಲ. ಈಗ ಅಂದರೆ ಕ್ಯಾಬ್ ಅವ್ರಿಗೆಲ್ಲ ಹೇಳ್ತಿರೋದಂದರೆ, ಒಬ್ಬರವರು ಆಲ್ಮೋಸ್ಟ್ ಕಾರುಗಳು ಇಳಿಸ್ತಾಯಿತ್ತು. ನೆಕ್ಸ್ಟು ನಮ್ಮಂಥ ಪ್ರೈವೇಟ್ ಕಾರುಗಳನ್ನೆಲ್ಲ ನಾವು ಹೊರಡೆ ಹೋಗಿ ಅವ್ರೇನು ಮಾಡ್ತಾರೆ, ಕಾರ್ ಇಳಿಸ್ತಾರೆ. ಇನ್ನು ಯು ಪಿ ಇದ್ದೆಲ್ಲ ಜನ ಕರ್ಕೊಂಬರ್ತಾರೆ, ಅವರಲ್ಲಿ ಬೆಂಗಳೂರು ಓಡಿಸ್ಕೊಳ್ತಾರೆ. ಕಾರ್ ಮಡಿಗೆರ ಗತಿ ಅದು ಆಗೈತಿ ಅಂತಂದಂಗೆ. ಇನ್ನು ಓಲೋದಲ್ಲಿ ನೆನ್ನೆ ಒಂದು ಏರ್ಪೋರ್ಟ್ ಬಾಡಿಗೆ ಬಂದಿರೋದು, ನನಗೆ ಕೊಟ್ಟಿರೋದು 46 ಕಿಲೋಮೀಟ್ರಿಗೆ 660 ರೂಪಾಯಿ. ಕಸ್ಟಮರ್ ಹತ್ರ ಆ್ಯಡ್ ಮಾಡಿರೋದು 1080 ರೂಪಾಯಿ. ಅಂದರೆ ಅದು 2 ಅವರ್ ಟ್ರಾಫಿಕ್ಕು. ಗಾಡಿ ತೆಗಿಯೋಕ್ಕಾಗಲ್ಲ, 2 ಗಂಟೆ ಹಿಡಿತೈತೆ. ಕಸ್ಟಮರ್ ಹತ್ರ ಅಷ್ಟು ತಗೊಳ್ಳೋದಂತೆ. ನಮ್ಗೆ ಕೊಡೋದು ಈ ಥರ. ಅಂದರೆ ಅಲ್ಲಿ ದೊಡ್ಡ ಅಮೌಂಟು ನಮ್ಮನ್ನು ಒಳ್ಳೆ ಯಾವ ಮಟ್ಟಕ್ಕಂದರೆ ಯಾವುದೋ ಜೀತ ಕಾಳ ಇಟ್ಟಂಗೆ ಇವ್ರು ಇಟ್ಬಿಟ್ಟವ್ರೆ ಈ ಆ್ಯಪ್ ಅವರು. ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಈ ಆಟೋ ಡ್ರೈವರ್ ಆದರೂ ಸರಿ, ಚಾಲಕರಾದರೂ ಸರಿ, ಮತ್ತು ನಮ್ಮ ಕ್ಯಾಬ್ ಚಾಲಕರಾದರೂ ಸರಿ, ಅಂದರೆ ನಾವೇನಿಲ್ಲಿ ಅಷ್ಟು ಇದಲ್ಲ, ದೊಡ್ಡವರಲ್ಲ. ನೀವೆಲ್ಲ ಸೇರಿ ಒಂದು ಯೂನಿಯನ್ ಮಾಡಿ ಸ್ವಂತ ಆ್ಯಪ್ ಮಾಡಿ. ಹೊರಡೆಯಿಂದ ಬಂದಿರೋರು ದುಡಿಯೋ ಬದಲು ಆ್ಯಪು ಎಲ್ಲರೂ ಸೇರಿ ಎಲ್ಲರೂ ಒಂದು 500,000 ರೂಪಾಯಿ ಹಾಕಿದ್ರೆ ಒಂದು ಆ್ಯಪೇ ರೆಡಿ ಆಗ್ಬೋದು. ನಾವು ಹಿಂಗೆ ಬೇರೆಯವ್ರಿಗೆ ಜೀತಕ್ಕಿರೋ ಬದಲು ಒಂದು ಆ್ಯಪ್, ನಮ್ಮದೇ ಆ್ಯಪ್ ಅಂತಾದಾಗ ನಮಗೆ ಅಂದರೆ ನ್ಯಾಯವಾಗಿರೋ ಡ್ಯೂಟಿ ಕೊಟ್ಟರೆ ಸಾಕು ಬೆಂಗಳೂರಲ್ಲಿ. ಈಗ ಇನ್ನೇನು ನೋಡಿ, ಈಗ ಆಟೋದವ್ರಿಗೆ ಇನ್ನೊಂದು ಹೇಳೋದಾದರೆ, ಈಗ ಬೈಕ್ ಇಳಿಸೋರೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಇನ್ನೊಂದು 10,000 20,000 ಬೈಕ್ ತಂದು ಹಾಕ್ತಾರೆ. ಯು ಪಿ ಅವ್ರನ್ನ ತಮ್ಮಂದು ಹಾಕ್ತಾರೆ, ಅವ್ರು ಡ್ಯೂಟಿ ಮಾಡ್ಕೊಳ್ತಾರೆ. ಹೊಡೆತ ಬೀಳ್ತಿರೋದಲ್ಲ ನಮಗೇನೆ. ಅವ್ರ ದುಡ್ಡು ಅವ್ರು ಮಾಮೂಲಿ ತೊಗೊಳ್ತಾನೆ ಇದ್ದಾರೆ. ಮೊದಲು ಇವರು ಇಲ್ಲಿ ಪ್ಲ್ಯಾಟ್ಫಾರ್ಮ್ ತೆಗಿಯುವಾಗ ಈ ಥರ ಮಾಡಿಲ್ಲ. ಈಗ ಅಂದರೆ ನಮ್ಮನ್ನು ಅಷ್ಟು ಕೆಳಮಟ್ಟಿಗೆ ತಂದವ್ರೆ ಈ ಕ್ಯಾಬ್. ಅಂದರೆ ಕ್ಯಾಬ್ ಓಡಿಸೋದು ಈ ಟ್ರಾಫಿಕಲ್ಲಿ. ಅದು ನೆನ್ನೆ ಪೀಕ್ ಅವರನ್ನೇ ನನಗೆ ಕೊಟ್ಟಿರೋದು. ಅದು ಅವರಿಗೆ 169 ರೂಪಾಯಿ ರೀಚಾರ್ಜ್ ಮಾಡಿ, ಕಂಪಲ್ಸರಿ ರೀಚಾರ್ಜು ತಿಂಗಳಿಗೆ 4,000 ರೂಪಾಯಿ ರೀಚಾರ್ಜೇ ಮಾಡಬೇಕು. ಅಂದರೆ ಡೈಲಿ ದುಡ್ಡಿರೋರಾದ್ರೆ 2,000 ರೂಪಾಯಿ ರೀಚಾರ್ಜ್ ಹಿಂಗೆ ಮಾಡೋದು. ಮತ್ತು ಅವ್ರದ್ದು ಕಮಿಷನ್, ನಾವು ದುಡಿಯೋದ್ರಿಂದ ಒಂದು 30% ಕಮಿಷನ್ ಅವ್ರಿಗೆ ಹೋಗಿ ಹೋಯ್ತದೆ. ಅದು ನಮ್ಗೆ ಗೊತ್ತಾಯ್ತಲ್ಲ, ಇನ್ಸೆಂಟಿವ್ ಸಿಗ್ತದೆ ಅಂತ. ಇನ್ಸೆಂಟಿವ್ ಏನೋ ಇಷ್ಟು ಡ್ಯೂಟಿ ಮಾಡಬೇಕು ಅಂತ, ಇಷ್ಟು ಅವರ್ ಆದಮೇಲೆ ಮತ್ತೆ ಅವರು ಡ್ಯೂಟಿ ಕೊಡಲ್ಲ. ಆಟೋದವ್ರದ್ದು ಅದೇ, ಆಟೋ ಚಾಲಕರದ್ದು ಅದೇ ಹಿಂಸೆನೆ. ಈಗ ನೆಕ್ಸ್ಟ್ ಈಗ ರ್ಯಾಪಿಡೋರು ಆಟೋ ಇಳಿಸ್ತಾರೆ, ಇನ್ನು ಅವರು ಬೈಕ್ ಇಳಿಸ್ತಾರೆ. ಆಲ್ಮೋಸ್ಟ್ ನಮ್ಮನ್ನು ಎಲ್ಲಿವರೆಗೂ ತೊಂದರೆ ತೊಗೊಂಡೋಗ್ಬೋದು, ನಮ್ಮನ್ನು ಎಲ್ಲರೂ ಜೀತ ದುಡಿಸ್ಬೋದು. ಏನಿಲ್ಲ, ಈಗ ಅವರು ಗಾಡಿ ತಗೊಳ್ತಿರೋದೇ ನಾವು ಇಲ್ಲಿ ದುಡ್ದು ಕೊಟ್ಬಿಟ್ಟೆ ಅವ್ರು ತೊಗೊಳ್ತಿರೋದು. ಅದಕ್ಕೆ ಇಲ್ಲಿ ಬೆಂಗಳೂರಿರುವ ಎಲ್ಲ ಚಾಲಕರುಗಳಿಗೂ